ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ನಲ್ಲಿರುವಂತಹ ಡೇಟಾ ವ್ಯಾಲಿಡೇಷನ್ ಟೂಲ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ. ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಬಗ್ಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಸ್ನೇಹಿತರೆ, ಇಲ್ಲೊಂದು ಟೇಬಲ್ ಹಾಕೊಂಡಿದ್ದೇನೆ. ಈ ಟೇಬಲ್ಗೆ ನಾವು ಡೇಟಾ ವ್ಯಾಲಿಡೇಷನ್ ನ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಡೇಟಾ ವ್ಯಾಲಿಡೇಷನ್ ಅಂದ್ರೆ ಏನು? ವ್ಯಾಲಿಡ್ ಡೇಟಾ ಮಾತ್ರ ಎಂಟ್ರಿ ಮಾಡೋದು, ಅದಕ್ಕೆ ನಾವು ಡೇಟಾ ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಓಕೆ, ಅಥವಾ ವೆರಿಫೈಡ್ ಡೇಟಾನ ನಾವು ಎಂಟ್ರಿ ಮಾಡಲಿಕ್ಕೆ ಡೇಟಾ ವ್ಯಾಲಿಡೇಷನ್ ಅಂತ ಹೇಳ್ತೀವಿ. ಓಕೆ, ಆ ರೀತಿ ವೆರಿಫೈಡ್ ಡೇಟಾನ ನಾವು ಎಂಟ್ರಿ ಮಾಡಲಿಕ್ಕೆ ಈ ವ್ಯಾಲಿಡೇಷನ್ ಟೂಲನ್ನ, ಡೇಟಾ ವ್ಯಾಲಿಡೇಷನ್ ಟೂಲನ್ನ ಯಾವ ರೀತಿ ಬಳಸೋದು ಅಂತ ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇ ಕಾಲಮ್ ಅಲ್ಲಿ ಎಂಪ್ಲಾಯ್ ನೇಮ್ ಆರ್ ID ಅಂತ ಇದೆ. ಓಕೆ, ಇದರಲ್ಲಿ ನಾವು ಡೇಟಾ ವ್ಯಾಲಿಡೇಷನ್ ಟೂಲನ್ನ ಹೇಗೆ ಬಳಸ್ಕೋಬಹುದು. ಇದರಲ್ಲಿ ಏನು, ಎಂಪ್ಲಾಯ್ ನೇಮ್ ಅಂದ್ರೆ ನಮಗೆ ಟೆಕ್ಸ್ಟ್ ಬರುತ್ತೆ. ಎಂಪ್ಲಾಯ್ ID ಅಂದ್ರೆ ಅದರಲ್ಲಿ ನಂಬರ್ಸ್ ಇರ್ಬೋದು, ಸಿಂಬಲ್ಸ್ ಇರ್ಬೋದು. ಓಕೆ, ಅದಕ್ಕಾಗಿ ಡೇಟಾ ವ್ಯಾಲಿಡೇಷನ್ ಟೂಲ್ ಅನ್ನ ಹೇಗೆ ಬಳಸೋದು. ಮೊದಲನೇದಾಗಿ ನೀವು ಎಲ್ಲಿಂದ ಎಲ್ಲಿವರೆಗೂ ಡೇಟಾ ಎಂಟ್ರಿ ಮಾಡ್ತಾ ಇರ್ತೀರಾ ಆ ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ 3 ಟ್ಯಾಬ್ಸ್ ಕಾಣಿಸ್ತಾ ಇದಾವೆ: ಸೆಟ್ಟಿಂಗ್ಸ್, ಇನ್ಪುಟ್ ಮೆಸೇಜ್, ಎರರ್ ಅಲರ್ಟ್ ಅಂತ. ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಇಲ್ಲಿ ಅಲೋ ಅಂತ ಇದೆ. ಅಲೋದಲ್ಲಿ ನಮ್ಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಮೊದಲೇದಾಗಿ ನಾವು ನೋಡ್ಕೊಳ್ಳೋಣ ಎನಿ ವ್ಯಾಲ್ಯೂ. ಎನಿ ವ್ಯಾಲ್ಯೂ ಅಂದ್ರೆ ಅದರಲ್ಲಿ ಟೆಕ್ಸ್ಟ್ ಇರ್ಬೋದು, ನಂಬರ್ಸ್ ಇರ್ಬೋದು, ಸಿಂಬಲ್ಸ್ ಇರ್ಬೋದು, ಏನ್ ಬೇಕಾದ್ರೂ ನಾವು ಇದರಲ್ಲಿ ಎಂಟ್ರಿ ಮಾಡಬಹುದು. ಇನ್ಪುಟ್ ಮೆಸೇಜ್, ಇಲ್ಲಿ ನಾವು ಇನ್ಪುಟ್ ಮೆಸೇಜ್ ನಮ್ಗೆ ಏನು ಮೆಸೇಜ್ ತೋರಿಸ್ಬೇಕು ಅಲ್ಲಿ ಡೇಟಾ ಎಂಟ್ರಿ ಮಾಡಬೇಕಾದ್ರೆ, ಅದಕ್ಕೆ ನಾವಿಲ್ಲಿ ಮೊದಲನೇದಾಗಿ ಟೈಟಲ್ ಅಲ್ಲಿ ನಾವೇನ್ ಮಾಡೋಣ, ಎಂಪ್ಲಾಯ್ ನೇಮ್ ಆರ್ ID ಅಂತ ಬರ್ಕೊಳ್ಳೋಣ. ಇಲ್ಲಿ ಎಂಪ್ಲಾಯ್ ನೇಮ್ ಆರ್ ID ಆ ಟೇಬಲ್ ಹೆಡ್ಡಿಂಗ್ ಅನ್ನೇ ನಾವಿಲ್ಲಿ ಟೈಟಲ್ ಆಗಿ ಇಟ್ಕೊಳ್ಳೋಣ. ನಂತರ ಇನ್ಪುಟ್ ಮೆಸೇಜ್ ಅಲ್ಲಿ ಇಲ್ಲಿ ಏನ್ ಮಾಡೋಣ, ಎಂಟರ್ ಎಂಪ್ಲಾಯ್ ನೇಮ್ ಆರ್ ID ಈಗ ಕೊಡೋಣ. ನಂತರ ಎರರ್ ಅಲರ್ಟ್ ಅಲ್ಲಿ, ಇಲ್ಲಿ ಎರರ್ ಅಲರ್ಟ್ ಅಲ್ಲಿ ನಾವು ಯಾವುದನ್ನು ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಎನಿ ವ್ಯಾಲ್ಯೂ ಅಂತ ಕೊಟ್ಟಿದ್ದೀವಿ. ಎನಿ ವ್ಯಾಲ್ಯೂ ಅಂದ್ರೆ ಏನ್ ಬೇಕಾದ್ರೂ ಎಂಟ್ರಿ ಮಾಡ್ತೀವಿ, ಅದು ಅಕ್ಸೆಪ್ಟ್ ಮಾಡ್ಕೊಳತ್ತೆ. ಇಲ್ಲಿ ಎರರ್ ಅಲರ್ಟ್ ಅಲ್ಲಿ ನಾವು ಈಗ ಏನು ಬರೆಯೋದು ಬೇಡ, ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡೋಣ. ಓಕೆ, ಈಗ ನೋಡಿ ನಮ್ಗೆ ಮೆಸೇಜ್ ತೋರಿಸ್ತಾ ಇದೆ. ಇಲ್ಲಿ ನಾನು ಕರ್ಸರ್ ಇಟ್ಟರೆ ಸಾಕು, ಇಲ್ಲಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಎಂಪ್ಲಾಯ್ ನೇಮ್ ಆರ್ ID ಅಂತ ಟೈಟಲ್ ತೋರಿಸ್ತಾ ಇದೆ. ನಂತರ ಎಂಟರ್ ಎಂಪ್ಲಾಯ್ ನೇಮ್ ಆರ್ ID ಅಂತ ಇಲ್ಲಿ ನಮಗೆ ಮೆಸೇಜ್ ತೋರಿಸ್ತಾ ಇದೆ. ಈಗ ನಾವು ಎಂಪ್ಲಾಯ್ ನೇಮ್ ಅನ್ನ ಎಂಟ್ರಿ ಮಾಡೋಣ. ಎಂಪ್ಲಾಯ್ ನೇಮ್ ಏನ್ ಎಂಟ್ರಿ ಮಾಡೋಣ, ಅರುಣ್ ಪಾಟೀಲ್ ಅಂತ ಎಂಟ್ರಿ ಮಾಡೋಣ. ಅರುಣ್ ಪಾಟೀಲ್ ನೇಮ್ ಎಂಟ್ರಿ ಮಾಡಿದೀವಿ. ನಂತರ ID ಎಂಟ್ರಿ ಮಾಡೋಣ. ಎಂಪ್ಲಾಯ್ ID ಏನಾಗಿರುತ್ತೆ, ಇ ಅಂತ ಇರುತ್ತೆ, ಮುಂದೆ -2563 ಎಂಪ್ಲಾಯ್ ID ನ ಎಂಟ್ರಿ ಮಾಡಿದೀವಿ. ಹೀಗೆ ಡೇಟಾ ವ್ಯಾಲಿಡೇಷನ್ ಟೂಲ್ ಅನ್ನು ಬಳಸಿಕೊಂಡು ಎಂಪ್ಲಾಯ್ ನೇಮು ಮತ್ತು ID ಕಾಲಮ್ಸ್ ಅನ್ನು ನಾವು ಹೀಗೆ ಕ್ರಿಯೇಟ್ ಮಾಡಬಹುದು. ನಂತರ ಅಡ್ರೆಸ್, ಇದರಲ್ಲಿ ಅಡ್ರೆಸ್ ಅಲ್ಲಿ ನಾವು ಈ ಎಂಪ್ಲಾಯ್ಗಳ ಅಡ್ರೆಸ್ ಅನ್ನ ನಾವು ಎಂಟ್ರಿ ಮಾಡ್ಕೋಬೇಕು. ಇದಕ್ಕೆ ನಾವು ಡೇಟಾ ವ್ಯಾಲಿಡೇಷನ್ ಟೂಲ್ ಅನ್ನ ಹೇಗೆ ಬಳಸೋದು. ಪೂರ್ತಿ ಡೇಟಾ ಇಲ್ಲಿಂದ ಎಲ್ಲಿವರೆಗೆ ಎಂಟ್ರಿ ಮಾಡ್ತಾ ಇದೀವೋ ಆ ಏರಿಯಾನ ಸೆಲೆಕ್ಟ್ ಮಾಡಿದೀನಿ. ಈಗ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಈಗ ಏನ್ ಮಾಡೋಣ, ನಾವು ಟೆಕ್ಸ್ಟ್ ಲೆಂತ್ ಅಂತ ತಗೊಳ್ಳೋಣ. ಟೆಕ್ಸ್ಟ್ ಲೆಂತ್ ಎಷ್ಟು ಇರಬೇಕು, ಇಲ್ಲಿ ಅಡ್ರೆಸ್ ಅಲ್ಲಿ ನಾವು ಎಷ್ಟು ಬೇಕಾದಷ್ಟು ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ ನಮ್ದು ಕಾಲಮ್ ವಿಡ್ತ್ ಹೆಚ್ಚಿಗೆ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು. ಓಕೆ, ಅದಕ್ಕಾಗಿ ಇಲ್ಲಿ ಟೆಕ್ಸ್ಟ್ ಲೆಂತ್ ಗೆ ಲಿಮಿಟ್ಸ್ ನ ಹಾಕಬೇಕು. ಇಲ್ಲಿ ಬಿಟ್ವೀನ್ ಅಂತ ಇದೆ. ಇಲ್ಲಿ ಡೇಟಾ ಒಂದು ಕೆಳಗಡೆ ಬಿಟ್ವೀನ್, ನಾಟ್ ಬಿಟ್ವೀನ್, ಈಕ್ವಲ್ ಟು, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಇಲ್ಲಿ ನಮಗೆ ಏನ್ ಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಟು, ಈ ಆಪ್ಷನ್ ನ ತಗೊಳ್ಳೋಣ. ಓಕೆ, ಮ್ಯಾಕ್ಸಿಮಮ್ ನಮಗೆ ಎಷ್ಟು ಬೇಕ್ರಿ, ಡೇಟಾ ಟೆಕ್ಸ್ಟ್ ಲೆಂತ್ 20 ಕ್ಯಾರೆಕ್ಟರ್ಸ್ ಇರಬೇಕು. 20 ಕ್ಯಾರೆಕ್ಟರ್ಸ್ ಅಂತ 20 ಅಂತ ಬರ್ಕೊಂಡಿದ್ದೀವಿ. ನಂತರ ಇನ್ಪುಟ್ ಮೆಸೇಜ್ ಅಲ್ಲಿ ಏನ್ ಮಾಡೋಣ, ಇಲ್ಲಿ ಟೈಟಲ್ ಕೊಡೋಣ, ಅಡ್ರೆಸ್ ಅಂತ ಟೈಟಲ್ ಕೊಟ್ಟಿದ್ದೀವಿ. ಓಕೆ, ಇನ್ಪುಟ್ ಮೆಸೇಜ್ ಏನ್ ಮಾಡೋಣ, ಎಂಟರ್ ಎಂಪ್ಲಾಯ್ ಅಡ್ರೆಸ್ ಶಾರ್ಟ್ಲಿ ಅಂತ ಕೊಡೋಣ, ಶಾರ್ಟ್ ಆಗಿ ಎಂಟ್ರಿ ಮಾಡಿ ಅಂತ. ಓಕೆ, ಇನ್ನ ಎರರ್ ಅಲರ್ಟ್ ಏನ್ ಮಾಡೋಣ, ಎರರ್ ಅಲರ್ಟ್ ಇಲ್ಲಿ ಬರ್ಕೊಳ್ಳೋಣ, ಅಡ್ರೆಸ್. ಓಕೆ, ಇದು ಟೈಟಲ್. ಎರರ್ ಮೆಸೇಜ್ ಏನ್ ತೋರಿಸಬೇಕು, ಅಡ್ರೆಸ್ ಲಿಮಿಟ್ಸ್ ಟು 20 ಕ್ಯಾರೆಕ್ಟರ್ಸ್. 20 ಕ್ಯಾರೆಕ್ಟರ್ಸ್ ಅದು ಕೊಟ್ಟು ಎರರ್ ಮೆಸೇಜ್ ಹಾಕಿದೀವಿ. ಓಕೆ ಕೊಡೋಣ. ಈಗ ನೋಡಿ ಇಲ್ಲಿ ಅಡ್ರೆಸ್ ಅಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಿ. ಎಂಟರ್ ಎಂಪ್ಲಾಯ್ ಅಡ್ರೆಸ್ ಶಾರ್ಟ್ಲಿ ಅಂತ ಕೇಳ್ತಾ ಇದೆ. ಓಕೆ, ಇಲ್ಲಿ ನಾವು ಬರೆಯೋಣ, ಏನು, ಬಸವನಗರ
ಮುದ್ದೇಬಿಹಾಳ್ ಬರ್ದಿದ್ದೀವಿ. ಎಂಟರ್ ಮಾಡೋಣ. ಇಲ್ಲಿ ನಮಗೆ ಹೇಳ್ತಾ ಇದೆ ಅಡ್ರೆಸ್ ಲಿಮಿಟ್ಸ್ ಟು 20 ಕ್ಯಾರೆಕ್ಟರ್ಸ್ ಅಂತ ವಾರ್ನಿಂಗ್ ಮೆಸೇಜ್ ಬರ್ತಾ ಇದೆ. ಓಕೆ, ಇಲ್ಲಿ ನಾವು ಅದನ್ನ ಬಿಟ್ಟು ಎಂಟ್ರಿ ಮಾಡಿದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಕ್ಯಾನ್ಸಲ್ ಅದು ಕೊಟ್ರೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ಮತ್ತೊಮ್ಮೆ ಬರೋಣ. ಬಸವನಗರ, ಇಲ್ಲಿ ಮುದ್ದೇಬಿಹಾಳ್ ಪೂರ್ತಿ ಬರೆದ್ರೆ 20 ಕ್ಯಾರೆಕ್ಟರ್ಸ್ ಹೆಚ್ಚಿಗೆ ಆಗುತ್ತೆ. ನಾ ಇಲ್ಲಿ ಏನ್ ಮಾಡ್ತಾ ಇದೀನಿ, ಶಾರ್ಟ್ ಆಗಿ MBL ಅಂತ ಬರೀತೀನಿ. ಬರ್ದಿದೀವ್ರಿ. ನಂತರ ಇಲ್ಲಿ ಬರೆಯೋಣ. ಇಲ್ಲಿ ಏನು ಮಾರುತಿ ನಗರ್, ಇಲ್ಲಿ MBL ಅಂತಾನೆ ಹಾಕೋಣ, MBL. ಓಕೆ, ನಂತರ ಈಗ ಏಜ್ಗೆ ನಾವು ಡೇಟಾ ವ್ಯಾಲಿಡೇಷನ್ ಟೂಲ್ ಅನ್ನ ಹ್ಯಾಕ್ ಬಳಸೋದು. ಓಕೆ, ಈ ಏಜ್ ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಾವು ಡೇಟಾ ಎಂಟ್ರಿ ಮಾಡ್ತಿದ್ದೀವಿ ಆ ಏರಿಯಾ ಸೆಲೆಕ್ಟ್ ಮಾಡಿದೀವಿ. ಡೇಟಾ ವ್ಯಾಲಿಡೇಷನ್ ಹೋಗೋಣ, ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಮೊದಲು ಸೆಟ್ಟಿಂಗ್ಸ್ ಅಲ್ಲಿ ಏನ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಎನಿ ವ್ಯಾಲ್ಯೂ ಇದೆ, ಎನಿ ವ್ಯಾಲ್ಯೂ ಬೇಡ, ನನಗೀಗ ಹೋಲ್ ನಂಬರ್ ಬೇಕು. ಹೋಲ್ ನಂಬರ್ ಇಲ್ಲಿ ನಮ್ಗೆ ಏನಾಗಬೇಕು, ಬಿಟ್ವೀನ್ ಅಂತ ಇದೆ ಡೇಟಾದ್ರಲ್ಲಿ. ಈ ಡೇಟಾ ಕೆಳಗಡೆ ಬಿಟ್ವೀನ್ ಅಂತ ಇದೆ, ನಾಟ್ ಬಿಟ್ವೀನ್ ಅಂತ ಇದೆ, ಈಕ್ವಲ್ ಅಂತ ಇದೆ, ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ನಾವೀಗ ಬಿಟ್ವೀನ್ ಅಂತ ತಗೊಳ್ಳೋಣ. ಇಲ್ಲಿ ಎಂಪ್ಲಾಯಿ ಏಜ್ ಏನಾಗಿರ್ಬೇಕ್ರಿ, ಮಿನಿಮಮ್ ಏಜು 18 ಇರಬೇಕು, ಮ್ಯಾಕ್ಸಿಮಮ್ ಏಜು 56 ಇರಬೇಕು. 56 ಅಂದ್ರೆ ಯಾಕೆ, 56 ನಂತರ ಎಂಪ್ಲಾಯಿಗಳನ್ನ ನಾವು ರಿಟೈರ್ ಮಾಡ್ತಾ ಇರ್ತೀವಿ. ಓಕೆ, 56 ಅಬೋ ಇರೋರನ್ನ ರಿಟೈರ್ ಮಾಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಎಂಪ್ಲಾಯ್ ಏಜು 18 to 56 ಇರಬೇಕು. ಓಕೆ, ಮಿನಿಮಮ್ ಏಜು 18 ಅಂತ ಕೊಡೋಣ, ಮ್ಯಾಕ್ಸಿಮಮ್ ಏಜು 56 ಅಂತ ಕೊಡೋಣ. ಓಕೆ, ನಂತರ ಇನ್ಪುಟ್ ಮೆಸೇಜ್ ಅಲ್ಲಿ ಏನನ್ನ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಟೈಟಲ್ ಅಲ್ಲಿ ನಾವು ಏನ್ ಮಾಡೋಣ, ಏಜ್ ಅಂತ ಕೊಡೋಣ. ಏಜ್ ಅನ್ನೋದು ಇದು ಟೈಟಲ್ ಆಯ್ತು. ಇಲ್ಲಿ ಇನ್ಪುಟ್ ಮೆಸೇಜ್ ಎಂಟರ್ ಎಂಪ್ಲಾಯ್ ಏಜ್ ಅಂತ ಕೊಡೋಣ. ಓಕೆ, ನಂತರ ಎರರ್ ಅಲರ್ಟ್ ಅಲ್ಲಿ ಏನ್ ಮಾಡೋಣ, ಇಲ್ಲಿ ಕೂಡ ನಾವು ಏನ್ ಮಾಡೋಣ, ಇಲ್ಲಿ ಎರರ್ ಅಲರ್ಟ್ ಏಜ್ ಅಂತ ಕೊಡೋಣ. ಟೈಟಲ್ ಏಜ್. ಇಲ್ಲಿ ಎರರ್ ಮೆಸೇಜ್ ಅಲ್ಲಿ ಬರೋಣ, ಏಜ್ ಶುಡ್ ಬಿ 18 to 56. ಓಕೆ, ಈಗ ನಾವಿಲ್ಲಿ ಏಜ್ ಎಂಟ್ರಿ ಮಾಡಿ ನೋಡೋಣ. ಏಜ್ 17 ಅಂತ ಎಂಟ್ರಿ ಮಾಡ್ತೀನಿ. ಓಕೆ, 17 ಅಂತ ಎಂಟ್ರಿ ಮಾಡಿದ್ರೆ ಇಲ್ಲಿ ನಮಗೆ ವಾರ್ನಿಂಗ್ ಮೆಸೇಜ್ ತೋರಿಸ್ತದೆ, ಏಜ್ ಶುಡ್ ಬಿ 18 to 56 ಅಂತ. ಅಂದ್ರೆ 18 ರಿಂದ 56 ಮಧ್ಯದಲ್ಲಿರುವಂತ ನಂಬರ್ಸ್ ಅನ್ನು ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾನ್ಸಲ್ ಅದು ಕೊಡೋಣ, ಹೊರಟೋಗುತ್ತೆ. ಈಗ 19 ಅಂತ ಬರೋಣ. 19 ಅಂತ ಬರೆದ್ರೆ ಅಕ್ಸೆಪ್ಟ್ ಮಾಡುತ್ತೆ. ನಂತರ ಇಲ್ಲಿ ಕೆಳಗಡೆ ಡೇಟಾದಲ್ಲಿ ಇಲ್ಲಿ ಏನ್ ಮಾಡೋಣ, ನಾನು 58 ಅಂತ ಎಂಟ್ರಿ ಮಾಡ್ತೀನಿ. 58 ತಗೊಳ್ತಾ ಇಲ್ಲ, ಯಾಕೆ, ಏಜ್ ಶುಡ್ ಬಿ 18 to 56 ಅಂತಿದೆ. 56 ಅಬೋ ಇದ್ರೆ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಲ್ಲ. ರೀಟ್ರೈ ಆಯ್ತು ಕೊಡೋಣ. ಇಲ್ಲಿ ಏನ್ ಮಾಡೋಣ, 45 ಕೊಡೋಣ. 45 ಅಕ್ಸೆಪ್ಟ್ ಮಾಡ್ತಾ ಇದೆ. ಓಕೆ, ನಂತರ ಹೈಟ್ ಇನ್ ಫೀಟ್, ಈ ಎಂಪ್ಲಾಯಿದು ಹೈಟ್ ಎಷ್ಟಿದೆ ಅದನ್ನ ಫೀಟ್ ಮೆಜರ್ಮೆಂಟ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕು. ಅದಕ್ಕಾಗಿ ಈ ಏರಿಯಾನ ಸೆಲೆಕ್ಟ್ ಮಾಡಿದ್ದೀನಿ, ಡೇಟಾ ವ್ಯಾಲಿಡೇಷನ್ ಹೋಗ್ತೀನಿ. ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡೋಣ. ಮೊದಲೇದಾಗಿ ಸೆಟ್ಟಿಂಗ್ಸ್ ಅಲ್ಲಿ ಏನ್ ಮಾಡೋಣ, ಈಗ ಎನಿ ವ್ಯಾಲ್ಯೂ ಆಯ್ತು, ಹೋಲ್ ನಂಬರ್ ಆಯ್ತು, ನಂತರ ತಗೊಳ್ಳೋಣ ಡೆಸಿಮಲ್. ಓಕೆ, ಡೆಸಿಮಲ್ ಅಲ್ಲಿ ಇಲ್ಲಿ ಬಿಟ್ವೀನ್ ಅಂತ ಇದೆ. ಬಿಟ್ವೀನ್ ಬೇಕಾದ್ರೆ ಬಿಟ್ವೀನ್ ತಗೋಬಹುದು, ಎಷ್ಟು ಬೇಕೋ ಅಷ್ಟು ತಗೋಬಹುದು. ಓಕೆ, ಇಲ್ಲಿ ನಾವು ಬಿಟ್ವೀನ್ ತಗೊಳ್ಳೋಣ. ಬಿಟ್ವೀನ್ ಮಿನಿಮಮ್ ಎಂಪ್ಲಾಯ್ ಹೈಟ್ ಎಷ್ಟಿರ್ಬೇಕ್ರಿ, ಮಿನಿಮಮ್ ಹೈಟ್ 4 ಫೀಟ್ ಇರಬೇಕು. 4 ಫೀಟ್. ಮ್ಯಾಕ್ಸಿಮಮ್ ಹೈಟ್ ಎಷ್ಟಿರ್ಬೇಕು, ಅಬೌಟ್ 14 ಅಂತ ಇಟ್ಕೊಳ್ಳೋಣ. ಮ್ಯಾಕ್ಸಿಮಮ್ ಒಂದು ಹೈಟ್ ಫೀಟ್ ಅಲ್ಲಿ. ಓಕೆ, ನಂತರ ಇನ್ಪುಟ್ ಮೆಸೇಜ್ ಇಲ್ಲಿ ಏನ್ ಮಾಡೋಣ, ಹೈಟ್ ಅಂತ ಬರೆಯೋಣ. HEIGHT ಹೈಟ್ ಇನ್ ಫೀಟ್. ಈ ಹೆಡ್ಡಿಂಗ್ ಅನ್ನೇ, ಕಾಲಮ್ ಹೆಡ್ಡಿಂಗ್ ಅನ್ನೇ ಇಲ್ಲಿ ಟೈಟಲ್ ಆಗಿ ಕೊಡ್ತಾ ಇದೀವಿ. ಇನ್ಪುಟ್ ಮೆಸೇಜ್ ಎಂಟರ್ ಎಂಪ್ಲಾಯ್ ಹೈಟ್ ಇನ್ ಫೀಟ್ ಅಂತ ಕೊಟ್ಟಿದೀವಿ. ಇನ್ನು ಎರರ್ ಅಲರ್ಟ್ ಅಲ್ಲಿ ನಾವು ಏನ್ ಮಾಡೋಣ, ಇಲ್ಲಿ ಸ್ಟಾಪ್ ಅಂತ ಇದೆ. ಸ್ಟಾಪ್ ಬದಲಾಗಿ ನಾವು ಇಲ್ಲಿ ಏನ್ ಮಾಡೋಣ, ಸ್ಟಾಪ್ ಅಂದ್ರೆ ನಾವೇನು ಕ್ರಿಟೇರಿಯಾ ಕೊಟ್ಟಿದೀವಿ ಇಲ್ಲಿ ಸೆಟ್ಟಿಂಗ್ಸ್, ಇಲ್ಲಿ 4 to 14 ಅಂತ ಕೊಟ್ಟಿದೀವಿ. 4 feet to 14 feet ಅಂತ ಕೊಟ್ಟಿದೀವಿ. ಈ ಲಿಮಿಟ್ಸ್ ಅಲ್ಲಿ ಇದ್ರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಸ್ಟಾಪ್ ಅಂತ ಇತ್ತು ಅಂದ್ರೆ ಈ ಲಿಮಿಟ್ಸ್ ಅಲ್ಲಿ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ. ಈ ಲಿಮಿಟ್ಸ್ ಬಿಟ್ಟು ಬೇರೆ ಇತ್ತು ಅಂದ್ರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ವಾರ್ನಿಂಗ್ ಅಂತ ಕೊಟ್ರೆ ಏನಾಗುತ್ತೆ, ಒಂದ್ ವೇಳೆ ಆ ಲಿಮಿಟ್ಸ್ ಬಿಟ್ಟು ಬೇರೆದನ್ನ ನಾವು ಎಂಟ್ರಿ ಮಾಡಿದ್ರು ಸಹಿತ ಅದು ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಇರ್ಲಿ, ವಾರ್ನಿಂಗ್ ಅಂತ ನಮ್ ಮೆಸೇಜ್ ತೋರಿಸುತ್ತೆ. ತೋರಿಸಿದ ನಂತರ ಕೂಡ ನಾವು ಎಸ್ ಅಂತ ಕೊಟ್ರೆ ಅದು ಅಕ್ಸೆಪ್ಟ್ ಮಾಡುತ್ತೆ. ಇಲ್ಲಿ ಟೈಟಲ್ ಕೊಡೋಣ. ಟೈಟಲ್ ಏನ್ ಮಾಡೋಣ, ಹೈಟ್ ಇನ್ ಫೀಟ್ ಅಂತ ಬರ್ಕೊಳ್ಳೋಣ. ಓಕೆ, ಎರರ್ ಮೆಸೇಜ್. ಓಕೆ, ಹೈಟ್
should be should should be in 4 to 14 feet ರೇಂಜ್ ಅಂತ ಕೊಟ್ಟಿದ್ದೀವಿ. ಓಕೆ ಮಾಡೋಣ. ಓಕೆ, ಇಲ್ಲಿ ಫಸ್ಟ್ ಎಂಪ್ಲಾಯ್ ಹೈಟ್ ಅನ್ನ ನಾನು 3.8 ಅಂತ ಕೊಡ್ತೀನಿ, ಅಂದ್ರೆ 4 ಫೀಟ್ಗಿಂತ ಕಡಿಮೆ ಆಯ್ತು. ಎಂಟರ್ ಮಾಡೋಣ. ಎಂಟರ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ವಾರ್ನಿಂಗ್ ಮೆಸೇಜ್, ಹೈಟ್ ಶುಡ್ ಬಿ ಇನ್ 4 to 14 ಫೀಟ್ ರೇಂಜ್ ಅಂತ ಇದೆ. ಇದನ್ನ ನಾವು ಎಸ್ ಅಂತ ಕೊಟ್ರೆ ಇದು ಏನು ಎಂಟ್ರಿ ಮಾಡಿದ್ವಿ ಅದು ಎಕ್ಸೆಪ್ಟ್ ಆಗುತ್ತೆ. ನೋ ಅಂತ ಕೊಟ್ರೆ ಮತ್ತೆ ಬೇರೆ ಅದನ್ನ ಎಂಟ್ರಿ ಮಾಡ್ಬೋದು. ಇಲ್ಲಿ ನಾವು ಹೈಟ್ ಮತ್ತೊಮ್ಮೆ ಚೇಂಜಸ್ ಮಾಡ್ಬೋದು. ಓಕೆ, 4.2 ಅಂತ ಕೊಡೋಣ, 4.2 ತಗೊಳುತ್ತೆ. ಇನ್ನ ನಂತರ ಇಲ್ಲಿ ಕೆಳಗಡೆ ಇದರಲ್ಲಿ ಏನ್ ಮಾಡೋಣ, ಇಲ್ಲಿ ಅಗೇನ್ ನಾನು 3.9 ಅಂತ ಕೊಡ್ತೀನಿ. 3.9 ಎಂಟ್ರಿ ಮಾಡಿದ್ರೆ ಏನಾಗುತ್ತೆ, ಹೈಟ್ ಶುಡ್ ಬಿ ಇನ್ 4 to 14 ಫೀಟ್ ಅಂತ ರೇಂಜ್ ಅಂತ ತೋರಿಸ್ತಾ ಇದೆ. ಓಕೆ, ನಾವು ಎಸ್ ಅಂತ ಕೊಡೋಣ. ಎಸ್ ಅಂತ ಕೊಟ್ರೆ ನಾವು ಏನು ಎಂಟ್ರಿ ಮಾಡಿದೀವೋ ಅದು ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಓಕೆ, ಅಕ್ಸೆಪ್ಟ್ ಆಗಿದೆ ರೀ. ನಂತರ ಡೆಸಿಗ್ನೇಷನ್ ಅಲ್ಲಿ ಈ ಒಂದು ಎಂಪ್ಲಾಯ್ದು ಡೆಸಿಗ್ನೇಷನ್, ಅವನು ಮ್ಯಾನೇಜರ್ ಇದಾನೋ, ಸೂಪರ್ವೈಸರ್ ಇದಾನೋ, ಡೈರೆಕ್ಟರ್ ಇದಾನೋ, ಏನಿದಾನೆ ಅನ್ನೋದನ್ನ ನಾವು ಇಲ್ಲಿ ಹಾಕಬೇಕು. ಓಕೆ, ಈಗ ಈ ಏರಿಯಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಡೇಟಾ ವ್ಯಾಲಿಡೇಷನ್ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡ್ತಿದ್ವಿ. ಸೆಟ್ಟಿಂಗ್ಸ್ ಅಂತ ಇದೆ. ಇಲ್ಲಿ ನಾವು ಏನ್ ಮಾಡೋಣ, ಲಿಸ್ಟ್ ಅಂತ ತಗೊಳ್ಳೋಣ. ಲಿಸ್ಟ್ ಅಲ್ಲಿ ಇಲ್ಲಿ ಸೋರ್ಸ್ ಅಂತ ಇದೆ. ಸೋರ್ಸ್ ಎಲ್ಲಿಂದ ಬೇಕು ನಮಗೆ. ಓಕೆ, ಸೋರ್ಸ್ ನನಗೆ ಇಲ್ಲಿ ಡೆಸಿಗ್ನೇಷನ್ ಅಂತ ಒಂದು ನಾನು ಟೇಬಲ್ ಅನ್ನು ಮಾಡ್ಕೊಂಡಿದ್ದೀನಿ. ಈ ಟೇಬಲ್ ಇಂದ ನನಗೆ ಆ ಒಂದು ಸೋರ್ಸ್ ಅನ್ನ ತಗೋಬೇಕು. ಓಕೆ, ಈ ಸೋರ್ಸ್ ಅಂತ ಕ್ಲಿಕ್ ಮಾಡೋಣ. ಈ ರೀತಿ ಮಿನಿಮೈಸ್ ಆಗುತ್ತೆ. ನಮಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಆ ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದನ್ನ ಮತ್ತೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತೀನಿ. ನಂತರ ಇನ್ಪುಟ್ ಮೆಸೇಜ್ ಅಲ್ಲಿ ಇಲ್ಲಿ ಏನ್ ಕೊಡ್ಬೇಕು ನಾವು. ಓಕೆ, ಡೆಸಿಗ್ನೇಷನ್. ಓಕೆ, ಇಲ್ಲಿ ಟೈಟಲ್ ಕೊಡೋಣ ಡೆಸಿಗ್ನೇಷನ್. ಇನ್ಪುಟ್ ಮೆಸೇಜ್ ಇಲ್ಲಿ ಏನ್ ಮಾಡೋಣ, ಚೂಸ್ ಫ್ರಮ್ ದ ಡ್ರಾಪ್ ಡೌನ್ ಲಿಸ್ಟ್ ಅಂತ ಕೊಡೋಣ. ಡ್ರಾಪ್ ಡೌನ್ ಲಿಸ್ಟ್ ಅಂತ ಹೆಸರು ಕೊಡೋಣ. ಕೊಟ್ಟಿದ್ದೀವಿ. ನಂತರ ಎರರ್ ಇದರಲ್ಲಿ ಏನ್ ಮಾಡೋಣ, ಎರರ್ ಅಲ್ಲಿ ಏನು, ಇಲ್ಲಿ ಇನ್ಫಾರ್ಮೇಶನ್ ಅಂತ ಕೊಡೋಣ. ಇನ್ಫಾರ್ಮೇಶನ್ ಇಲ್ಲಿ ಡೆಸಿಗ್ನೇಷನ್ ಅಂತ ಬರ್ಕೊಳ್ಳೋಣ. ಡೆಸಿಗ್ನೇಷನ್ ಇಲ್ಲಿ ಎಂಟರ್ ಫ್ರಮ್ ದ ಲಿಸ್ಟ್ ಅಂತ ಕೊಡೋಣ. ಎಂಟರ್ ಫ್ರಮ್ ದ ಲಿಸ್ಟ್. ಓಕೆ, ಇಲ್ಲಿ ಈಗ ನಾವು ಡೇಟಾ ವ್ಯಾಲಿಡೇಷನ್ ಇದಕ್ಕೆ ಅಪ್ಲೈ ಮಾಡಿದೀವಿ. ಇದರಲ್ಲಿ ನಮ್ಗೆ ತೋರಿಸ್ತಾ ಇದೆ ಚೂಸ್ ಫ್ರಮ್ ದ ಲಿಸ್ಟ್ ಅಂತ. ಇಲ್ಲಿ ಲಿಸ್ಟ್ ಅಲ್ಲಿ ನಮ್ಗೆ ಇಷ್ಟೆಲ್ಲ ಪೊಸಿಷನ್ಸ್ ಇದಾವೆ, ಡೆಸಿಗ್ನೇಷನ್ಸ್ ಇದಾವೆ. ಇದರಲ್ಲಿ ಯಾವ್ದು ಬೇಕೋ ಅದನ್ನ ತಗೋಬಹುದು. ಡೈರೆಕ್ಟರ್ ಅಂತ ತಗೊಳ್ಳೋಣ, ಡೈರೆಕ್ಟರ್ ಅಂತ ಬರುತ್ತೆ. ಓಕೆ, ಇನ್ನು ಕೆಳಗಡೆ ಬರೋಣ. ಇಲ್ಲಿ ನನಗೆ ಇಲ್ಲಿರುವಂತ ಡೆಸಿಗ್ನೇಷನ್ಸ್ ಯಾವುದು ಅಪ್ಲೈ ಆಗಲ್ಲ, ಬೇರೆದನ್ನ ಹಾಕೋಬೇಕು. ಬೇರೆದನ್ನ ಹಾಕೋಬೇಕಾದ್ರೆ ಬೇರೆದನ್ನ ಹಾಕಬಹುದು. ಹೇಗೆ, ಬರ್ಕೊಡ್ರಿ, ವರ್ಕರ್ ಅಂತ ಬರ್ಕೊಳ್ಳೋಣ. ಇದಕ್ಕೆ ವರ್ಕರ್ ಬರ್ದಿದ್ದೇವ್ರಿ. ಎಂಟರ್ ಮಾಡೋಣ. ಎಂಟರ್ ಮಾಡಿದ್ರೆ ಎಂಟರ್ ಫ್ರಮ್ ದ ಲಿಸ್ಟ್ ಅಂತ ನಮಗೆ ತೋರಿಸ್ತಾ ಇದೆ. ಇಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ರೆ ಹೊರಟೋಗುತ್ತೆ. ಓಕೆ ಕೊಟ್ರೆ ಅಕ್ಸೆಪ್ಟ್ ಆಗುತ್ತೆ. ಅಕ್ಸೆಪ್ಟ್ ಆಗಿದೆ ರೀ. ಓಕೆ, ಇಲ್ಲಿ ನಮಗೆ ಕಂಪಲ್ಸರಿ ಅಂತ ಏನಿರಲ್ಲ. ಕಂಪಲ್ಸರಿ ಆಗಿ ನಾವು ಇಲ್ಲಿದ್ದೇನೆ ಎಂಟ್ರಿ ಮಾಡ್ಕೋಬೇಕು ಅಂತ ಇರಲ್ಲ. ಇಲ್ಲಿ ವಾರ್ನಿಂಗ್ ಮೆಸೇಜ್ ಅಲ್ಲಿ ಏನ್ ಮಾಡಿದೀವಿ ನಾವು, ಇನ್ಫೋ ಅಂತ ಕೊಟ್ಟಿದ್ದೀವಿ. ಓಕೆ, ಸ್ಟಾಪ್ ಅಂತ ಕೊಟ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಂದ್ರೆ ಸ್ಟಾಪ್ ಬಿಟ್ಟು ವಾರ್ನಿಂಗು ಅಥವಾ ಇನ್ಫೋ ಅಂತ ಕೊಟ್ರೆ ಜಸ್ಟ್ ನಮಗೆ ಎರರ್ ತೋರ್ಸತ್ತೆ. ನಾವು ಅಕ್ಸೆಪ್ಟ್ ಮಾಡಿ ಎಂಟ್ರಿ ಮಾಡಿದ್ರೆ ಅಕ್ಸೆಪ್ಟ್ ಆಗಿಬಿಡುತ್ತೆ. ಓಕೆ, ಇನ್ನೊಂದು ಮೆಥಡ್ ಇದೆ. ಈಗ ನಾವೇನು ಇಲ್ಲಿ ಡೆಸಿಗ್ನೇಷನ್ ಅಲ್ಲಿ ಲಿಸ್ಟ್ ಅಂತ ತಗೊಂಡಿದೀವಿ. ಇನ್ನೊಂದು ರೀತಿಯಲ್ಲಿ ನಾವು ಈ ಒಂದು ಡ್ರಾಪ್ ಡೌನ್ ಲಿಸ್ಟ್ ನ ಕ್ರಿಯೇಟ್ ಮಾಡಬಹುದು. ಓಕೆ, ಡೇಟಾ ವ್ಯಾಲಿಡೇಷನ್ ಅಲ್ಲಿ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಈಗ ನಾವೇನು ಅಪ್ಲೈ ಮಾಡಿದೀವೋ ಇದನ್ನ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಬೇಕಾದ್ರೆ ಏನ್ ಮಾಡೋದ್ರಿ, ಕ್ಲಿಯರ್ ಆಲ್ ಅಂತ ಕೊಡ್ರಿ. ಇದಕ್ಕೇನು ನಾವು ಡೇಟಾ ವ್ಯಾಲಿಡೇಷನ್ ಹಾಕಿದೀವೋ ಅದು ಕ್ಲಿಯರ್ ಆಗುತ್ತೆ. ಓಕೆ ಅಂತ ಕೊಡೋಣ. ಈ ಸದ್ಯಕ್ಕೆ ನೋಡ್ರಿ ಯಾವುದೇ ಒಂದು ಮೆಸೇಜ್ ಇಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಇಲ್ಲಿ ನಾವು ಮತ್ತೊಮ್ಮೆ ಡೇಟಾ ವ್ಯಾಲಿಡೇಷನ್ ನ ಅಪ್ಲೈ ಮಾಡಬೇಕು. ಓಕೆ, ಡೇಟಾ ವ್ಯಾಲಿಡೇಷನ್ ಅಲ್ಲಿ ಹೋಗಿ ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಇಲ್ಲಿ ಲಿಸ್ಟ್ ಅಂತ ತಗೊಳ್ಳೋಣ. ಲಿಸ್ಟ್. ಓಕೆ, ಲಿಸ್ಟ್ ಅಲ್ಲಿ ಸೋರ್ಸ್ ಅಂತ ಇದೆ. ನಾವು ಆಗ್ಲೇ ಏನ್ ಮಾಡಿದ್ವಿ, ಸೋರ್ಸ್ ಇಲ್ಲಿ ಮಿನಿಮೈಸ್ ಮಾಡಿ ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿದ್ವಿ. ಅದ್ರ ಬದಲಾಗಿ ಇನ್ನೊಂದು ಮೆಥಡ್ ಅಲ್ಲಿ ಕೂಡ ನಾವು ಇಲ್ಲಿ ಇರುವಂತ ಎಂಪ್ಲಾಯ್ಗಳಿಗೆ ಡೆಸಿಗ್ನೇಷನ್ ನ ಕೊಡಬಹುದು. ಇಲ್ಲಿ ಏನ್ ಮಾಡೋಣ, ಮೊದಲೇದಾಗಿ ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದು. ಮ್ಯಾನೇಜರ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಮ್ಯಾನೇಜರ್. ಓಕೆ, ಮುಂದೆ ಸೂಪರ್ವೈಸರ್. ಓಕೆ, ವರ್ಕರ್, ಸೆಕ್ಯೂರಿಟಿ ಗಾರ್ಡ್, ಸೆಕ್ಯೂರಿಟಿ. ಹೀಗೆ ನಮ್ಗೆ ಏನೇನ್ ಬೇಕೋ ಅವೆಲ್ಲ ಡೆಸಿಗ್ನೇಷನ್ಸ್ ಅನ್ನ ಇಲ್ಲಿ ಹಾಕೋಬಹುದು. ಹಾಕೊಂಡು ನಂತರ ಇನ್ಪುಟ್ ಮೆಸೇಜ್ ನಾರ್ಮಲ್ ಮೊದಲೇ ಹೇಗೆ ಕೊಡ್ತಾ ಇದ್ದೀವೋ ಅದೇ ರೀತಿ ಕೊಡ್ಬೋದು. ಇಲ್ಲಿ ಬರೆಯೋಣ ಡೆಸಿಗ್ನೇಷನ್. ಇಲ್ಲಿ ಇನ್ಪುಟ್ ಮೆಸೇಜ್ ಚೂಸ್ ಫ್ರಮ್ ದ ಲಿಸ್ಟ್ ಅಂತ ಕೊಡೋಣ. ಚೂಸ್ ಫ್ರಮ್ ದ ಲಿಸ್ಟ್. ಓಕೆ,
ಇಲ್ಲಿ ಎರರ್ ಇದ್ರಲ್ಲಿ ಏನ್ ಮಾಡೋಣ, ಇಲ್ಲಿ ನಾವು ವಾರ್ನಿಂಗ್ ಅಂತ ಕೊಡೋಣ. ವಾರ್ನಿಂಗ್ ಅಥವಾ ಇನ್ಫೋ ಯಾವ್ದು ಬೇಕಾದ್ರೂ ತಗೋಬಹುದು. ವಾರ್ನಿಂಗ್ ಅಂತ ಕೊಡೋಣ. ಇಲ್ಲಿ ಏನ್ ಮಾಡೋಣ್ರಿ, ಇಲ್ಲಿ ಓಕೆ ಟೈಟಲ್ ಡೆಸಿಗ್ನೇಷನ್ ಅಂತಾನೆ ಕೊಡೋಣ. ಡೆಸಿಗ್ನೇಷನ್ ಕೊಟ್ಟಿದ್ದೀವಿ. ಇಲ್ಲಿ ಎರರ್ ಅಲರ್ಟ್ ಚೂಸ್ ಫ್ರಮ್ ದ ಲಿಸ್ಟ್ ಓಕೆ ಅಂತ ಕೊಡೋಣ. ಇದು ಎರಡನೇ ಮೆಥಡ್ ಅಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ನ ಕ್ರಿಯೇಟ್ ಮಾಡುವಂತದ್ದು. ಓಕೆ, ಇಲ್ಲಿ ನೋಡ್ರಿ, ಮತ್ತೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಚೂಸ್ ಫ್ರಮ್ ದ ಲಿಸ್ಟ್ ಅಂತಿದೆ. ನಾವು ಏನೇನು ಹಾಕಿದೀವೋ ಅದನ್ನ ತೋರಿಸ್ತಾ ಇದೆ. ಮ್ಯಾನೇಜರ್ ಅಂತ ತಗೊಳ್ಳೋಣ. ನಂತರ ಇಲ್ಲಿ ಮತ್ತೆ ನಾವು ಬರ್ಕೊಳ್ಳೋಣ. ಬೇಕಿದ್ರೆ ಈಗ ನಾವು ಆ ಲಿಸ್ಟ್ ಅಲ್ಲಿ ಇಲ್ಲದೆ ಇರೋದನ್ನ ನಾವು ಬೇಕಾದ್ರೆ ಬರ್ಕೋಬಹುದು. ಇಲ್ಲಿ ನಾವು ಬರ್ಕೊಳ್ಳೋಣ ಡೈರೆಕ್ಟರ್ ಅಂತ. ಡೈರೆಕ್ಟರ್ ಇಲ್ಲಿ ನೋಡಿ, ನಮ್ಗೆ ಮತ್ತೆ ಇಲ್ಲಿ ಚೂಸ್ ಫ್ರಮ್ ದ ಲಿಸ್ಟ್ ಅಂತ ಕೇಳ್ತಾ ಇದೆ. ನೋ ಅಂತ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ. ಎಸ್ ಅಂತ ಕೊಟ್ಟರೆ ನಾವೇನ್ ಬರ್ದಿದೀವೋ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಕ್ಸೆಪ್ಟ್ ಆಗಿದ್ರೆ ನಂತರ ಡೇಟ್ ಆಫ್ ಜಾಯ್ನಿಂಗ್, ಇದರಲ್ಲಿ ನಾವು ಡೇಟಾ ವ್ಯಾಲಿಡೇಷನ್ ಹಾಕೊಳ್ಳೋದು ಹೇಗೆ. ಡೇಟಾ ವ್ಯಾಲಿಡೇಷನ್ ಅಲ್ಲಿ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಬರೋಣ. ನಮಗೆ ಡೇಟ್ ಅಂತ ಇದೆ. ಡೇಟ್ ಓಕೆ, ಡೇಟ್ ಅನ್ನ ನಾವು ಎಂಟ್ರಿ ಮಾಡಬೇಕು. ಬಿಟ್ವೀನ್ ಎಲ್ಲಿಂದ ಎಲ್ಲಿವರೆಗೂ, ಇಲ್ಲಿ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡಬಹುದು. ನೀವು ನಿಮ್ಗೆ ಬೇಕಾದ ಹಾಗೆ ಇದರಲ್ಲಿ ಒಂದಿಷ್ಟು ಅನಲೈಸ್ ಮಾಡಿ ನಿಮ್ಗೆ ಬೇಕಾಗಿದ್ದನ್ನ ತಗೋಬಹುದು. ನಾನು ಇಲ್ಲಿ ಬಿಟ್ವೀನ್ ಅಂತ ತಗೊಳ್ತೀನಿ. ಬಿಟ್ವೀನ್ ಓಕೆ, ನನಗೆ 2025 ಎಂಪ್ಲಾಯ್ ಅಷ್ಟೇ ಬೇಕು. ಅಂದ್ರೆ ಸ್ಟಾರ್ಟ್ ಡೇಟ್ ನ ಇಲ್ಲಿ ಏನ್ ಮಾಡ್ತೀನಿ, 1/1/2025 ಅಂತ ಕೊಡ್ತೀನಿ. ಓಕೆ, ಎಂಡ್ ಡೇಟ್ ಏನ್ ಮಾಡೋಣ, 31/12/2025. ಈ ಪೂರ್ತಿ ವರ್ಷದಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅವ್ರದ್ದೊಂದು ಲಿಸ್ಟ್ ನ ಮಾಡ್ಕೋಬೇಕು. ಓಕೆ, ಇನ್ಪುಟ್ ಮೆಸೇಜ್ ಇಲ್ಲಿ ಏನ್ ಮಾಡೋಣ, ಡೇಟ್ ಆಫ್ ಜಾಯ್ನಿಂಗ್ ಅಂತ ಕೊಡೋಣ. ಡೇಟ್ ಆಫ್ ಜಾಯ್ನಿಂಗ್ ಇಲ್ಲಿ ಇನ್ಪುಟ್ ಮೆಸೇಜ್ ಏನ್ ಮಾಡೋಣ, 2025 ಎಂಪ್ಲಾಯೀಸ್ ಓನ್ಲಿ. ಓಕೆ, ಎರರ್ ಅಲರ್ಟ್. ಓಕೆ, ಇಲ್ಲಿ DOJ ಅಂತ ಕೊಡ್ತೀನಿ. ಡೇಟ್ ಆಫ್ ಜಾಯ್ನಿಂಗ್ ಶಾರ್ಟ್ ಅಲ್ಲಿ ಬರೆದಿದ್ದೀನಿ. ಇಲ್ಲಿ ಎರರ್ ಮೆಸೇಜ್ ಏನ್ ಹಾಕೋಣ, ಡೇಟ್ ಬಿಲಾಂಗ್ಸ್ ಟು 2025 ಓನ್ಲಿ. ಓಕೆ ಅಂತ ಕೊಡೋಣ. ಓಕೆ, ಇಲ್ಲಿ ಡೇಟ್ ಆಫ್ ಜಾಯ್ನಿಂಗ್ ನಾವೇನ್ ಮಾಡಿದ್ವಿ, 2025 ಎಂಪ್ಲಾಯ್ ಓನ್ಲಿ ಅಂತ ಕೊಟ್ಟಿದ್ದೀವಿ. ಓಕೆ, ಇಲ್ಲಿ ಒಂದು ಡೇಟ್ ಅನ್ನ ಎಂಟ್ರಿ ಮಾಡೋಣ. 2/1/2024 ಅಂತ ಹಾಕೋಣ. 24 ಅಂತ ಹಾಕಿದ್ರೆ ಡೇಟ್ ಬಿಲಾಂಗ್ಸ್ ಟು 2025 ಓನ್ಲಿ ಅಂತ ಬರುತ್ತೆ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಹೊರಟೋಗುತ್ತೆ. ರೀಟ್ರೈ ಅಂತ ಕೊಟ್ರೆ ಮತ್ತೊಮ್ಮೆ ನಾವು ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. 25 ಅಂತ ಮಾಡೋಣ, ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಇನ್ನೊಂದು ಡೇಟ್ ಎಂಟ್ರಿ ಮಾಡೋಣ. ಓಕೆ, 25/12/2026 ಕೊಡೋಣ. ಅವಾಗೂ ಕೂಡ ನಮಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ. ರೀಟ್ರೈ ಆಯ್ತು ಕೊಡೋಣ. ಇಲ್ಲಿ 26 ಬದಲಾಗಿ 25 ಮಾಡೋಣ, ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಇನ್ನ ಕಾಮೆಂಟ್ ತಗೊಳ್ಳೋಣ. ಕಾಮೆಂಟ್ ಅಲ್ಲಿ ಈ ಎಂಪ್ಲಾಯಿಗಳು ಪರ್ಫಾರ್ಮೆನ್ಸ್ ಹೇಗಿದೆ ಅದ್ರ ಬಗ್ಗೆ ನಾವು ಬರ್ಕೋಬೇಕು. ಓಕೆ, ಈ ಏರಿಯಾನ ಸೆಲೆಕ್ಟ್ ಮಾಡಿದ್ದೀನಿ. ಡೇಟಾ ವ್ಯಾಲಿಡೇಷನ್ ಹೋಗೋಣ. ಡೇಟಾ ವ್ಯಾಲಿಡೇಷನ್ ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಇಲ್ಲಿ ಕಸ್ಟಮ್ ಅಂತ ಬರೋಣ. ಓಕೆ, ಕಸ್ಟಮ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಇಲ್ಲಿ ನಾವು ಟೆಕ್ಸ್ಟ್ ಮಾತ್ರ ಬರ್ಕೋಬೇಕು. ಟೆಕ್ಸ್ಟ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ನಂಬರ್ಸ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಅದಕ್ಕೆ ಏನ್ ಮಾಡೋಣ, ಇಲ್ಲಿ ಫಾರ್ಮುಲಾ ಹಾಕೋಬಹುದು. ಫಾರ್ಮುಲಾ ಹಾಕೋಣ ಈಕ್ವಲ್, ಇಲ್ಲಿ ಈಸ್ ಟೆಕ್ಸ್ಟ್ ಅಂತ ಬರ್ಕೊಳ್ಳೋಣ. ಈಸ್ ಟೆಕ್ಸ್ಟ್ ಎಲ್ಲಿಂದ ಎಲ್ಲಿವರೆಗೂ ಬೇಕ್ರಿ ಆ ರೇಂಜ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಟೆಕ್ಸ್ಟ್ ಬೇಕು. ಈಕ್ವಲ್ ಟು ಟ್ರೂ ಅಂತ ಬರ್ಕೊಳ್ಳೋಣ. ಟ್ರೂ ಇಲ್ಲಿ ಟೆಕ್ಸ್ಟ್ ಇದ್ರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಬಿಟ್ಟು ಬೇರೆ ಏನಾದ್ರೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಓಕೆ, ಇನ್ಪುಟ್ ಮೆಸೇಜ್ ಏನ್ ಮಾಡೋಣ. ಓಕೆ, ಇಲ್ಲಿ ಕಾಮೆಂಟ್ ಅಂತ ಬರ್ಕೊಳ್ಳೋಣ. ಕಾಮೆಂಟ್ ಇನ್ಪುಟ್ ಮೆಸೇಜ್ ಇಲ್ಲಿ ಏನ್ ಮಾಡೋಣ, ಎಂಟರ್ ಯುವರ್ ಒಪಿನಿಯನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು. ಓಕೆ, ಎಂಟರ್ ಯುವರ್ ಒಪಿನಿಯನ್ ಅಬೌಟ್ ಎಂಪ್ಲಾಯ್ ಬರ್ಕೊಂಡಿದೀವಿ. ಓಕೆ, ನಂತರ ಇದರಲ್ಲಿ ಏನ್ ಮಾಡೋಣ, ಇಲ್ಲಿ ಸ್ಟಾಪ್, ವಾರ್ನಿಂಗ್, ಇನ್ಫೋ ಹೀಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ ತೋರಿಸ್ತದೆ. ಸ್ಟಾಪ್ ಅಂತ ತಗೊಳ್ಳೋಣ. ಇಲ್ಲಿ ಕಾಮೆಂಟ್ ಅಂತ ಬರ್ಕೊಳ್ಳೋಣ. ಕಾಮೆಂಟ್ ಎರರ್ ಮೆಸೇಜ್ ಅಲ್ಲಿ ಏನ್ ಮಾಡೋಣ, ಎಂಟರ್ ಟೆಕ್ಸ್ಟ್ ಓನ್ಲಿ ಅಂತ ಕೊಡೋಣ. ಏನು, ಎಂಟರ್ ಟೆಕ್ಸ್ಟ್ ಓನ್ಲಿ. ಓಕೆ ಕೊಡೋಣ. ಓಕೆ, ಇಲ್ಲಿ ಕಾಮೆಂಟ್ ಅಲ್ಲಿ ಈಗ ನಾವು ಎಂಟ್ರಿ ಮಾಡೋಣ. ಇಲ್ಲಿ ಎಂಟರ್ ಯುವರ್ ಒಪಿನಿಯನ್ ಅಬೌಟ್ ಎಂಪ್ಲಾಯ್ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಇಲ್ಲಿ ಮೆಸೇಜ್ ಅಲ್ಲಿ ಏನ್ ಮಾಡೋಣ, 1 2 3 ಅಂತ ಬರೋಣ. 1 2 3 ಅಂತ ಬರೆದ್ರೆ
ಇಲ್ಲಿ ನಮಗೆ ವಾರ್ನಿಂಗ್ ಮೆಸೇಜ್ ತೋರಿಸ್ತದೆ ಎಂಟರ್ ಟೆಕ್ಸ್ಟ್ ಓನ್ಲಿ ಅಂತ. ರಿಟ್ರೈ ಅಂತ ಕೊಡೋಣ. ಇಲ್ಲಿ ನಾವು ಬರ್ಕೋಬಹುದು ಗುಡ್ ಅಂತ ಬರೆಯೋಣ. ಓಕೆ, ಗುಡ್ ಇಲ್ಲಿ ಬರೆಯೋಣ. ಓಕೆ, ಎಕ್ಸಲೆಂಟ್ ಅಂತ ಬರೆಯೋಣ. ಎಕ್ಸಲೆಂಟ್ ಬರ್ಕೊಂಡಿದ್ದೀವ್ರಿ. ಹಾಗೆ ಈ ಡೇಟಾ ವ್ಯಾಲಿಡೇಷನ್ ಅಲ್ಲಿ ನಮಗೆ ಇನ್ನೂ ಒಂದು ಉಳ್ಕೊಂಡಿದೆ, ಅದೇನು ಟೈಮ್. ಓಕೆ, ಇಲ್ಲಿ ಟೈಮ್ ಆಫ್ ಜಾಯ್ನಿಂಗ್ ಅಂತ ಬರ್ಕೊಳ್ಳೋಣ. ಟೈಮ್ ಆಫ್ ಜಾಯ್ನಿಂಗ್ ಅಂತ ಇನ್ನೊಂದನ್ನು ಕಾಲಮ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಇಲ್ಲಿ ಆಲ್ ಬಾರ್ಡರ್ಸ್ ಇಂದ ಲೈನ್ಸ್ ಅನ್ನು ಹಾಕೊಳ್ಳೋಣ. ಓಕೆ, ಈ ಒಂದು ಟೈಟಲ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಮರ್ಜ್ ಅಂಡ್ ಸೆಂಟರ್ ಕೊಡೋಣ. ಓಕೆ, ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ಟೈಮ್ ಆಫ್ ಜಾಯ್ನಿಂಗ್ ಅನ್ನ ಇದಕ್ಕೆ ನಾವು ಡೇಟಾ ವ್ಯಾಲಿಡೇಷನ್ ಹಾಕೊಳ್ಳೋದು ಹೇಗೆ. ಓಕೆ, ಈ ಏರಿಯಾನ ಸೆಲೆಕ್ಟ್ ಮಾಡಿದೀವ್ರಿ. ಡೇಟಾದಲ್ಲಿ ಹೋಗೋಣ, ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಅಲ್ಲಿ ಬರೋಣ. ಇಲ್ಲಿ ನಮ್ಗೆ ಇನ್ನೊಂದು ಉಳ್ಕೊಂಡಿದೆ, ಯಾವುದು ಟೈಮ್ ಅಂತ ತಗೊಳ್ಳೋಣ. ಬಿಟ್ವೀನ್ ಇಲ್ಲಿ ನಮ್ಗೆ ಏನಾಗುತ್ತೆ, ಎಂಪ್ಲಾಯಿಗಳು ಜಾಯ್ನ್ ಆಗೋದಿದ್ರೆ ನಮ್ಮ ಡ್ಯೂಟಿ ಅವರ್ ಅಲ್ಲಿ ಮಾತ್ರ ಅವರು ಜಾಯ್ನ್ ಆಗಬೇಕು, ವರ್ಕಿಂಗ್ ಅವರ್ ಅಲ್ಲಿ ಮಾತ್ರ ಜಾಯ್ನ್ ಆಗಬೇಕು. ಓಕೆ, ವರ್ಕಿಂಗ್ ಅವರ್ ಬಿಟ್ವೀನ್ ಅಂತ ಇರುತ್ತೆ, ಬಿಟ್ವೀನ್ ಅಂತ ತಗೊಳ್ಳೋಣ. ಅಥವಾ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ನಾವೀಗ ಬಿಟ್ವೀನ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸ್ಟಾರ್ಟ್ ಟೈಮ್ ಇಲ್ಲಿಂದ ಹಾಕೊಳ್ಳೋಣ್ರಿ. 10 ಗಂಟೆಯಿಂದ ಹಾಕೋಣ. 10:00. ಓಕೆ, ಇನ್ನ ಎಂಡ್ ಟೈಮ್ ಎಲ್ಲಿಗೆ ಹಾಕೊಳ್ಳೋಣ. ಎಂಡ್ ಟೈಮ್ ನಾವು ಸಾಯಂಕಾಲ 6 ಗಂಟೆವರೆಗೂ ಹಾಕೊಳ್ಳೋಣ. 6 ಗಂಟೆ ಅಂದ್ರೆ ಏನಾಗುತ್ತೆ, ಇಲ್ಲಿ ನಮಗೆ 24 ಅವರ್ಸ್ದು ಟೈಮ್ ಲಿಮಿಟ್ ಅನ್ನ ತಗೋಬೇಕು. 24 ಅವರ್ಸ್ ಏನಾಗುತ್ತೆ, 1 ಗಂಟೆ ನಂತರ 13, 14, 15, 16, ಓಕೆ 17, 18ರವರೆಗೂ ಹಾಕೋಣ. ಓಕೆ, 18 ವರೆಗೂ ನಾವು ಟೈಮ್ ಅನ್ನ ಕೊಟ್ಟಿದ್ದೀವಿ. ಇನ್ಪುಟ್ ಮೆಸೇಜ್ ಇಲ್ಲಿ ಬರ್ಕೊಳ್ಳೋಣ. ಟೈಮ್ ಆಫ್ ಜಾಯ್ನಿಂಗ್. ಓಕೆ, ಎಂಟರ್ ವಾಟ್ ಟೈಮ್ ಏನು ಎಂಪ್ಲಾಯ್ ಜಾಯಿಂಡ್, ಯಾವ ಟೈಮಿಗೆ ಜಾಯ್ನ್ ಆದ್ರು ಅದನ್ನ ಎಂಟ್ರಿ ಮಾಡಬೇಕು. ಓಕೆ, ಇಲ್ಲಿ ಸ್ಟಾಪ್ ವ್ಯಾಲ್ಯೂ ಅಲ್ಲಿ ನಾವೇನ್ ಮಾಡೋಣ, ಇಲ್ಲಿ ಟೈಟಲ್ ಕೊಡೋಣ. ಎಂಟರ್ ಇಲ್ಲಿ ಟೈಮ್ ಆಫ್ ಜಾಯ್ನಿಂಗ್ ಅಂತ ಬರ್ಕೊಳ್ಳೋಣ. ಎಂಟರ್ ಟೈಮ್ ಫಾರ್ಮ್ಯಾಟ್ ಏನು HHMMSS ಈ ರೀತಿ ಬರ್ಕೊಳ್ಳೋಣ. ಓಕೆ, ಇಲ್ಲಿ ಬಂದಿದ್ದಾರೆ ಟೈಮ್ ಆಫ್ ಜಾಯ್ನಿಂಗ್. ಎಂಟರ್ ದ ಟೈಮ್ ಆಫ್ ಜಾಯ್ನಿಂಗ್ ಅಂತ ಬಂದಿದೆ. ಇಲ್ಲಿ ಎಂಟರ್ ವಾಟ್ ಟೈಮ್ ಎಂಪ್ಲಾಯ್ ಜಾಯಿಂಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ಮೆಸೇಜ್. ಇಲ್ಲಿ ಬರೆಯೋಣ, ಬೆಳಗ್ಗೆ 10:30ಕ್ಕೆ ಎಂಟ್ರಿ ಜಾಯ್ನ್ ಆಗಿದ್ದಾರೆ ಅಂತ. 10:30:00 ಎಂಟ್ರಿ ಮಾಡಿದೀವಿ. ಅಕ್ಸೆಪ್ಟ್ ಮಾಡ್ತಾ ಇದೆ. ಓಕೆ, ಕ್ಲಾಕ್ ಅದು ಕೊಡೋಣ. 11 ತಗೊಳ್ತಾ ಇದೆ. ಓಕೆ, ಇಲ್ಲಿ ನಾವು ಈ ಟೇಬಲ್ ಅಲ್ಲಿ ಇಷ್ಟು ಡೇಟಾನ ಎಂಟ್ರಿ ಮಾಡಿದೀವಿ. ಈ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಇನ್ನೆರಡು ಆಪ್ಷನ್ಸ್ ಇದಾವೆ. ಸರ್ಕಲ್ ಇನ್ವ್ಯಾಲಿಡ್ ಡೇಟಾ ಅಂತ. ಓಕೆ, ಇದರಲ್ಲಿ ಇನ್ವ್ಯಾಲಿಡ್ ಡೇಟಾ ಯಾವ್ದಿದಾವೆ ಅದನ್ನ ನಾವು ಸರ್ಕಲ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇವೆರಡು ಇನ್ವ್ಯಾಲಿಡ್ ಡೇಟಾ ಅಂತ ತೋರಿಸ್ತಾ ಇದೆ. ಯಾಕೆ, ಇಲ್ಲಿ ನಾನು ಹೈಟ್ ಇನ್ ಫೀಟ್ ಅಂತ ಹೇಳಿದ್ವಿ, ಇದರಲ್ಲಿ ಏನ್ ಮಾಡಿದೀವಿ 4 feet to 14 feet ಅಂತ ಕೊಟ್ಟಿದೀವಿ. ಆದ್ರೆ ಇಲ್ಲಿ ಏನಾಗಿದೆ 3.9 ಅಂತ ಎಂಟ್ರಿ ಮಾಡಿದೀವಿ. ಓಕೆ, ಇದು ಇನ್ವ್ಯಾಲಿಡ್ ಡೇಟಾ ಅಂತ ತೋರಿಸ್ತಾ ಇದೆ. ಆನಂತರ ಈ ಡೆಸಿಗ್ನೇಷನ್ ಕಾಲಮ್ ಅಲ್ಲಿ ನಾವು ಚೂಸ್ ಫ್ರಮ್ ದ ಲೀಸ್ಟ್ ಅಂತ ಕೊಟ್ಟಿದೀವಿ. ಈ ಲೀಸ್ಟ್ ಅಲ್ಲಿ ಇರೋದನ್ನ ಚೂಸ್ ಮಾಡು ಅಂತ ಹೇಳಿದೀವಿ, ಆದ್ರೆ ಅದನ್ನ ಬಿಟ್ಟು ಎಕ್ಸ್ಟ್ರಾ ಬರ್ದಿದ್ದಾರೆ. ಹೀಗಾಗಿ ಇದು ಇನ್ವ್ಯಾಲಿಡ್ ಡೇಟಾ ಅಂತ ತೋರಿಸ್ತಾ ಇದೆ. ಓಕೆ, ಈ ರೀತಿ ನಾವು ಟೇಬಲ್ ಅಲ್ಲಿ ಡೇಟಾ ವ್ಯಾಲಿಡೇಷನ್ ಬಳಸ್ಕೊಂಡು ಟೇಬಲ್ ಡೇಟಾನ ಎಂಟ್ರಿ ಮಾಡಬಹುದು. ಆನಂತರ ಯಾವ ಒಂದು ಡೇಟಾ ಇನ್ವ್ಯಾಲಿಡ್ ಇದೆ ಅನ್ನೋದನ್ನ ಕೂಡ ನಾವು ಈ ರೀತಿ ಸರ್ಕಲ್ ಮಾಡಿ ನೋಡ್ಕೋಬಹುದು. ಓಕೆ, ಆನಂತರ ಈ ಟೇಬಲ್ ಪೂರ್ತಿ ಸೆಲೆಕ್ಟ್ ಮಾಡಿ, ಈ ಪೂರ್ತಿ ಟೇಬಲ್ ನ ಸೆಲೆಕ್ಟ್ ಮಾಡಿ ಇಲ್ಲೇನು ಇನ್ವ್ಯಾಲಿಡ್ ಇದಾವೆ, ಇನ್ವ್ಯಾಲಿಡ್ ಇರೋದನ್ನ ನಾವು ಕ್ಲಿಯರ್ ಕೂಡ ಮಾಡಬಹುದು. ಕ್ಲಿಯರ್ ವ್ಯಾಲಿಡೇಷನ್ ಸರ್ಕಲ್ಸ್ ಅಂತ ಕೊಟ್ರೆ ನಾವು ಯಾವುದು ಇನ್ವ್ಯಾಲಿಡ್ ಡೇಟಾ ಇತ್ತೋ ಅದು ಕ್ಲಿಯರ್ ಆಗಿರ್ತವೆ. ಓಕೆ, ಇದು ಸ್ನೇಹಿತರೆ ಡೇಟಾ ವ್ಯಾಲಿಡೇಷನ್ ಟೂಲ್ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ.
ಜೈ ಹಿಂದ್, ಜೈ ಕರ್ನಾಟಕ.